ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರರ ನಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರ ನಮನದಲ್ಲಿ ನೆನೆಯುತ್ತಾ ಇವತ್ತಿನ ಒಂದು ಸಂಚಿಕೆಯನ್ನ ಪ್ರಾರಂಭ ಮಾಡೋಣ. ಇವತ್ತಿನ ಸಂಚಿಕೆಯಲ್ಲಿ ನವಗ್ರಹಗಳು ಮತ್ತು ಆರೋಗ್ಯದ ಸಮಸ್ಯೆ ಅನ್ನುವಂಥ ಒಂದು ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಯಾರಿಗೆಲ್ಲ ಈ ಸಂಚಿಕೆಯನ್ನ ಪೂರ್ಣವಾಗಿ ತಿಳ್ಕೋಬೇಕು ಅಂತ ಆಸಕ್ತಿ ಇರುತ್ತೆ ಅವರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ ಮತ್ತು ವಿಡಿಯೋವನ್ನ ಪೂರ್ಣವಾಗಿ ನೋಡಿ. ನಮ್ಮ ಜಾತಕದಲ್ಲಿ ಆರೋಗ್ಯ ಜ್ಯೋತಿಷ್ಯ ಅನ್ನುವಂಥದ್ದು ಒಂದಿದೆ. ಈ ಆರೋಗ್ಯ ಜ್ಯೋತಿಷ್ಯದಲ್ಲಿ ಎಷ್ಟು ಅದ್ಭುತವಾದಂತಹ ವಿಷಯಗಳನ್ನ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಅಂದ್ರೆ, ನಿಮ್ಮ ಜಾತಕವನ್ನ ನೋಡಿಕೊಂಡು ನಿಮಗೆ ಯಾವ ದಶಾಭುಕ್ತಿಯಲ್ಲಿ ಯಾವ ವಿಟಮಿನ್ಗೆ ಸಂಬಂಧಪಟ್ಟಂತ ಆರೋಗ್ಯದ ಸಮಸ್ಯೆಗಳು ವ್ಯತ್ಯಾಸ ಆಗತ್ತೆ ಅನ್ನುವಂಥದ್ದನ್ನ ನಾವು ತಿಳ್ಕೋಬಹುದು. ಅದರಿಂದ ಇವತ್ತಿನ ಸಂಚಿಕೆಯಲ್ಲಿ ನವಗ್ರಹಗಳು ಮತ್ತು ವಿಟಮಿನ್ಸ್ ಮತ್ತು ಆರೋಗ್ಯ ಸಮಸ್ಯೆ ಅನ್ನುವಂಥ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಜೊತೆಗೆ ನಮ್ಮಲ್ಲಿ ಕೂಡ ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ, ಪ್ರಶ್ನಶಾಸ್ತ್ರವನ್ನ ಶಾಸ್ತ್ರಬದ್ಧವಾಗಿ ನಾವು ಕಲಿಸ್ಕೊಡ್ತಾ ಇರೋದ್ರಿಂದ ಯಾರೆಲ್ಲರಿಗೂ ಕೂಡ ಆಸಕ್ತಿ ಇದೆ ಅವರು ಶೀಘ್ರವಾಗಿ ಅಡ್ಮಿಷನ್ ಆಗಿ ಅಂತ ಹೇಳ್ತಾ ನೋಡಿ. ಈ ರವಿ ಗ್ರಹ ಇದೆಯಲ್ಲ, ಸೂರ್ಯ ವಿಟಮಿನ್ ಡಿ ಅನ್ನ ಇಂಡಿಕೇಟ್ ಮಾಡ್ತಾನೆ. ಅದಕ್ಕೆ ಸೂರ್ಯ ಜಾತಕದಲ್ಲಿ ಶುಭ ಸ್ಥಾನದಲ್ಲಿ ಇರಬೇಕು, ನೀಚನಾಗಿರಬಾರ್ದು, ಅಶುಭ ಗ್ರಹಗಳ ಜೊತೆಗಿರಬಾರ್ದು. ಅಕಸ್ಮಾತ್ ಅವನಿದ್ರೆ ಅವ್ರಿಗೆ ಹಾರ್ಮೋನ್ಸ್ ಅಸಮತೋಲನ ಆಗುವಂಥದ್ದು, ಚರ್ಮ ಬಾಧೆ ಉಂಟಾಗುವಂಥದ್ದು ಮತ್ತು ದೇಹದಲ್ಲಿ ನಿಶಕ್ತಿ ಜಾಸ್ತಿ ಆಗುವಂಥದ್ದು ಆಗ್ತದೆ. ಅದೇ ಅವನೇನಾದ್ರೂ ಚೆನ್ನಾಗಿದ್ರೆ ಚರ್ಮ ರೋಗ ಬರದಿರುವಂಥದ್ದು, ರಕ್ತದ ಚಲನೆ ಚೆನ್ನಾಗಾಗುವಂಥದ್ದು, ಹಾರ್ಮೋನ್ ಸಮತೋಲನವಾಗಿರುವಂಥದ್ದು ಮತ್ತು ಶಕ್ತಿ ಹೆಚ್ಚಾಗುವಂಥದ್ದು, ಯಾವಾಗಲೂ ಕೂಡ ಆಕ್ಟಿವ್ ಆಗಿರುವಂಥ ಶಕ್ತಿಯನ್ನು ಅವನು ಕೊಡ್ತಾನೆ. ಇನ್ನು ಚಂದ್ರ ವಿಟಮಿನ್ B12ಗೆ ಕಾರಕ. ಬಹಳ ಮುಖ್ಯವಾಗಿ ಮನಸ್ಸು ಮತ್ತು ಜ್ಞಾನೇಂದ್ರಿಯಗಳು ಮತ್ತು ನಿದ್ರೆಯ ನಿಯಂತ್ರಣವನ್ನ ಈ ಚಂದ್ರ ಮಾಡ್ತಾ ಇರ್ತಾನೆ ಮತ್ತು ಮಾನಸಿಕ ಸಮತೋಲನವನ್ನು ಕೊಡ್ತಾ ಇರ್ತಾನೆ. ಯಾವಾಗ ಈ ಚಂದ್ರ ವೀಕ್ ಆಗ್ತಾನೆ ಜಾತಕದಲ್ಲಿ B12 ವಿಟಮಿನ್ ಕಮ್ಮಿ ಆಗುತ್ತೆ. ಅದರಿಂದ ಆರೋಗ್ಯ ಸಮಸ್ಯೆಗಳನ್ನ ಅವನು ಅನುಭವಿಸ್ಬೇಕಾಗ್ತದೆ. ಇನ್ನು ಕುಜಗ್ರಹ ಹಿಮೋಗ್ಲೋಬಿನ್ ಮತ್ತೆ ಐರನ್ ಇದೆಯಲ್ಲ, ಇದಕ್ಕೆ ಕಾರಕ ಗ್ರಹ. ಇವನು ವೆರಿ ಪವರ್ಫುಲ್ ಆಗಿ ಇವನೇನಾದ್ರೂ ಜಾತಕದಲ್ಲಿ ವೀಕ್ ಆದ್ರೆ ಏನ್ ಮಾಡ್ತಾನೆ ಅಂದ್ರೆ ಕೋಪ ಜಾಸ್ತಿ ಆಗುವಂಥದ್ದು, ಸ್ನಾಯು ಸೆಳೆತ, ಬ್ಲಡ್ ಇನ್ಫೆಕ್ಷನ್ನು, ಅನಾರೋಗ್ಯವನ್ನ ಕೊಡುವಂತ ಕೆಲಸವನ್ನ ಇವನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನೋಡಿ, ಇನ್ನು ಬುಧ ಇದಾನಲ್ಲ, ಈ ಬುಧ ವಿಟಮಿನ್ B1, B2, B6 ಇದಿಷ್ಟಕ್ಕೂ ಕೂಡ ಇವನೇ ಕಾರಕ. ಇವನೇನ್ ಮಾಡ್ತಾನೆ, ಇಡೀ ದೇಹದಲ್ಲಿ ಅವನೇನಾದ್ರೂ ವೀಕ್ ಆಗ್ಬಿಟ್ರೆ, ಜಾತಕದಲ್ಲಿ ಏನಾದ್ರೂ ಅವನು ದುಸ್ಥಾನದಲ್ಲಿ ಪಾಪಗ್ರಹಗಳ ಜೊತೆಗೆ ಏನಾದ್ರು ಸ್ಥಿತನಾಗಿದ್ರೆ 6, 8, 12 ಇದ್ದಾಗ ನರದೋಷಗಳನ್ನ ಕೊಡುವಂಥದ್ದು. ಅಂದ್ರೆ B1, B12, B6 ಇದೆಯಲ್ಲ, ಇದು ವೀಕ್ ಆದಾಗ ಏನಾಗುತ್ತೆ ಅಂದ್ರೆ ನರಮಂಡಲದ ತೊಂದರೆ ಮತ್ತು ಮಾತಿನಲ್ಲಿ ಸಮಸ್ಯೆಗಳು ಬರುವಂಥದ್ದು, ನೆನಪಿನ ಶಕ್ತಿ ಕಡಿಮೆ ಆಗುವಂಥದ್ದು, ನ್ಯೂರೋ ಇಶ್ಯೂಸ್ ಜಾಸ್ತಿ ಆಗುವಂಥದ್ದೆಲ್ಲ ಪ್ರಾಬ್ಲಮ್ಸ್ಗಳು ಆಗ್ತದೆ. ಅದಕ್ಕೆ ಯಾವಾಗಲೂ ನಾನು ಹೇಳ್ತೀನಿ ಅಂದ್ರೆ, ಈ ಗ್ರಹಗಳ ದಶಾಭುಕ್ತಿ ಬರುವಾಗ ಮತ್ತು ಈ ಜಾತಕದಲ್ಲಿ ಆ ಗ್ರಹಗಳು ಹೇಗಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ನೋಡಿಕೊಂಡು ಆ ಗ್ರಹಗಳಿಗೆ ಸಂಬಂಧಪಟ್ಟಂತ ಆಹಾರ ಪದ್ಧತಿಯನ್ನ ರೂಢಿಸ್ಕೊಳ್ಳುವಂಥದ್ದು ಮತ್ತು ಆ ಗ್ರಹಗಳಿಗೆ ಸಂಬಂಧಪಟ್ಟಂತ ಮಂತ್ರವನ್ನ ಪಠನೆ ಮಾಡುವಂತ ಕೆಲಸವನ್ನ ಮಾಡುವಂಥದ್ರಿಂದ ಅನುಕೂಲ ಆಗತ್ತೆ. ಹಾಗಾದ್ರೆ ನಿಮ್ಮ ಪ್ರಶ್ನೆ ಏನಂದ್ರೆ, ಗುರುಗಳೇ ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲವನ್ನ ಹೇಳ್ಕೊಡಿ ಅಂತ ಹೇಳ್ತೀರಾ. ಆದ್ರೆ ಒಂದೇ ಸಂಚಿಕೆಯಲ್ಲಿ ಎಲ್ಲವನ್ನು ಕೂಡ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅದರಿಂದ ಈ ಸಂಚಿಕೆಯಲ್ಲಿ ಯಾವ ಗ್ರಹ ಯಾವ ವಿಟಮಿನ್ ನಿಂದ ಯಾವ ಕಾಯಿಲೆ ಬರಬಹುದು ಅನ್ನುವಂತ ತಿಳಿಸ್ಕೊಡ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಯಾವೆಲ್ಲ ಆಹಾರ ಪದ್ಧತಿಗಳಿಂದ ಈ ಬಾಧೆಗಳು ಕಮ್ಮಿ ಆಗತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ಕೊಡ್ತೇನೆ. ನೋಡಿ, ಗುರುಗ್ರಹ ಬಂದು ವಿಟಮಿನ್ K ಮತ್ತು ಜಿಂಕ್ ನ ಉತ್ಪತ್ತಿ ಮಾಡುವಂಥದ್ದು. ಇದು ಜ್ಞಾನ, ಬುದ್ಧಿವಂತಿಕೆ, ಎಲುಬುಗಳ ಸಾಂದ್ರತೆ ಇದೆಯಲ್ಲ ಇದನ್ನ ಕಡಿಮೆ ಮಾಡ್ಬಿಡ್ತಾನೆ. ಅಂದ್ರೆ ಮೂಳೆಗೆ ಸಂಬಂಧಪಟ್ಟಂತ ತೊಂದರೆ ಬರುವಂಥದ್ದು, ನಾಲೆಡ್ಜ್ ಇಶ್ಯೂ ಬರುವಂಥದ್ದು, ಬುದ್ಧಿಮಾಂದ್ಯತೆ ಆಗುವಂಥದ್ದು ಮತ್ತು ಅನಾರೋಗ್ಯ ಜಾಸ್ತಿ ಆಗುವಂಥದ್ದು, ಎಲ್ಲದಕ್ಕಿಂತ ಮುಖ್ಯವಾಗಿ ಈ BP ಶುಗರ್ ವೇರಿಯೇಷನ್ಸ್ ಕೂಡ ಈ ಗುರುಗ್ರಹದಿಂದನೇ ಆಗುವಂಥದ್ದು. ಇನ್ನು ಶುಕ್ರ ಗ್ರಹ ಬಂದು ಕ್ಯಾಲ್ಸಿಯಂ, ವಿಟಮಿನ್ E ಅನ್ನ ಇಂಡಿಕೇಟ್ ಮಾಡ್ತಾನೆ. ಇದರಿಂದ ಏನಾಗುತ್ತೆ, ಸೌಂದರ್ಯದ ಸಾಮ್ಯತೆ ಹೆಚ್ಚಾಗುವಂಥದ್ದು ಮತ್ತು ಲೈಂಗಿಕ ಆರೋಗ್ಯವನ್ನು ಕೊಡುವಂಥವನು, ಎದೆ ಹಾಲನ್ನ ಕೊಡುವಂಥವನು ಎಲ್ಲವೂ ಕೂಡ ಶುಕ್ರ ಏನಾದ್ರೂ ವೀಕ್ ಆದ್ರೆ ಗರ್ಭಕೋಶದ ತೊಂದರೆ ಆಗುವಂಥದ್ದು, ಹಾಲು ಜಾಸ್ತಿ ಸಿಗ್ತಾ ಇರುವಂಥದ್ದು, ಚರ್ಮದ ಒಳಪನ್ನ ಕಳ್ಕೊಳ್ಳುವಂಥದ್ದು, ಈ ರೀತಿಯಾಗಿ ಮಲ್ಟಿಪಲ್ ಹೆಲ್ತ್ ಪ್ರಾಬ್ಲಮ್ಸ್ಗಳು ಅವರಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ, ಶನಿ ಬಂದು ವಿಟಮಿನ್ A, ವಿಟಮಿನ್ B12ಗೆ ಕಾರಕನಾಗಿದ್ದಾನೆ. ಇವನು
ಕಾಲ್ಮೂಳೆ ಸ್ನಾಯುಗಳಿಗೆ ಸಂಬಂಧಪಟ್ಟಂತಹ ಕೆಲಸವನ್ನ ಮಾಡ್ತಿರ್ತಾನೆ. ನೋಡಿ, ಶನಿ ಜಾತಕದಲ್ಲಿ ವೀಕ್ ಆಗಿದ್ದಾನೆ ಅಂದ್ರೆ ನಾನು ಹೇಳಿದಂತ ವಿಟಮಿನ್ಗಳು ಕಮ್ಮಿ ಆಗಿದೆ ಅಂತ. ಅದರಿಂದ ಮಂಡಿ ನೋವು ಬರುವಂಥದ್ದು, ಕಾಲ್ ಸೆಳ್ತ ಬರುವಂಥದ್ದು, ಮಸಲ್ ಕ್ರ್ಯಾಕ್ ಆಗುವಂಥದ್ದು ಮತ್ತು ಊತಗಳು ಬರುವಂಥದ್ದು, ಬೇಗ ಒಬ್ಬ ಮನುಷ್ಯನಿಗೆ ವಯಸ್ಸಾಗ್ಲಿಕ್ಕೆ ಕಾರಣ ಅಂದ್ರೆ ವಯಸ್ಸಾಗಿರುವಂತ ರೀತಿಯ ಆಗ್ಲಿಕ್ಕೆ ಕಾರಣ ಬಂದು ಶನಿ. ಚಿಕ್ಕದಿದ್ರು ಕೂಡ ಆರೋಗ್ಯದ ಸಮಸ್ಯೆಯಿಂದ ವಯಸ್ಸಾಗುವಂತ ಸಾಧ್ಯತೆಗಳಿರ್ತದೆ. ಅದರಿಂದ ನೀವು ಶನಿಯ ಮಂತ್ರಗಳನ್ನು ಜಪ ಮಾಡುವಂಥದ್ದು, ಶನಿಗೆ ಸಂಬಂಧಪಟ್ಟಂತ ಆಹಾರ ಪದ್ಧತಿಗಳನ್ನ ರೂಢಿಸ್ಕೋಬೇಕಾಗ್ತದೆ. ನೋಡಿ, ಈ ರಾಹು ಇದನ್ನಲ್ಲ, ಇವನು ಟಾಕ್ಸಿನ್ ಶುದ್ಧೀಕರಣ ಮಾಡ್ತಾನೆ, ನ್ಯೂರೋ ಫಂಕ್ಷನ್ ಅನ್ನ ಮಾಡ್ತಾನೆ. ಈ ಕೇತು ಬಂದದಿನಲ್ಲ ಇವನು ಆತ್ಮಶುದ್ಧಿ, ವಿಟಮಿನ್ ಸಿ ಕಾರಕ. ಇವನೇನ್ ಮಾಡ್ತಾನೆ, ಇವರಿಬ್ರು ಕೂಡ ಇವನು ರಾಹು ಇದನ್ನೆಲ್ಲ ಮನೋವಿಕಾರಗಳನ್ನ ಮಾಡುವಂಥದ್ದು, ಅಡಿಕ್ಷನ್ಗಳನ್ನ ಮಾಡುವಂಥದ್ದು, ಮನೋವಿಕಾರಗಳನ್ನ ಮಾಡುವಂಥದ್ದು, ವಿಪರೀತವಾದಂಥ ಅಲರ್ಜಿಗಳನ್ನ ಜಾಸ್ತಿ ಮಾಡುವಂಥದ್ದನ್ನು ಮಾಡಿದ್ರೆ ಇವನು ಧ್ಯಾನ ಮಾಡ್ಲಿಕ್ಕೆ ಆಸಕ್ತಿ ಇಲ್ದಿರುವಂಥದ್ದು ಕೇತು, ದೇವರ ಬಗ್ಗೆ ಆಸಕ್ತಿ ಹೋಗುವಂಥದ್ದು ಮತ್ತು ರೋಗ ಪ್ರತಿರೋಧಕ ಶಕ್ತಿಯನ್ನ ಹಾಳು ಮಾಡುವಂತ ಕೆಲಸವನ್ನ ಈ ಕೇತು ಮಾಡ್ತಾನೆ. ಅದರಿಂದ ನಾವೇನ್ ಮಾಡ್ಬೇಕು ಅಂದ್ರೆ ಜಾತಕದಲ್ಲಿ ಯಾವ ಗ್ರಹ ಕೆಟ್ಟಿದೆ, ಯಾವ ಗ್ರಹ ನಮಗೆ ಸ್ಟ್ರಾಂಗ್ ಆಗಿದೆ, ಅದೆಲ್ಲವನ್ನ ಕೂಡ ನೋಡ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ಯಾವ ಆಹಾರ ಪದ್ಧತಿಯನ್ನ ಮಾಡಬೇಕು, ಯಾವ ಆಹಾರ ಪದ್ಧತಿಯನ್ನ ತಗೋಬೇಕು, ಯಾವುದರಿಂದ ನಮ್ಗೆ ಏನ್ ಅನುಕೂಲ ಆಗುತ್ತೆ, ಎಲ್ಲ ವಿಷಯಗಳನ್ನ ಕೂಡ ನಾವು ತಿಳ್ಕೊಂಡು ನಾವು ಜೀವನವನ್ನ ನಡೆಸೋದ್ರಿಂದ ಖಂಡಿತವಾಗಿಯೂ ಅನಾರೋಗ್ಯ ಮುಕ್ತರಾಗ್ಬೋದು. ಮತ್ತು ಈ ಜ್ಯೋತಿಷ್ಯ ಇದೆಯಲ್ಲ, ಈ ಜ್ಯೋತಿಷ್ಯದಲ್ಲಿ ಆರೋಗ್ಯ ಜ್ಯೋತಿಷ್ಯ ಅನ್ನುವಂಥದ್ದು ಇಸ್ ಎ ವೆರಿ ಪವರ್ಫುಲ್ ಸಬ್ಜೆಕ್ಟ್. ಇದರಿಂದ ಕೂಡ ನಮಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ